ಮುಂಬೈನ ನಾಮಿ ಆಸ್ಪತ್ರೆಯ ಡಾಕ್ಟರ್ ರಾಜ್ ನಾಗ್ಪಾಲ್ ಅವರನ್ನ ಅವರ ಗರ್ಲ್ ಫ್ರೆಂಡ್ನ ಮರ್ಡರ್ ಕೇಸ್ನಲ್ಲಿ ಪೊಲೀಸರು ಅರೆಸ್ಟ್ ಮಾಡಿದ್ದಾರೆ. ಮಾಧವ್ ಮಿಶ್ರಾ? ಹೌದು. ನಾನು ಅಂಜು ನಾಗ್ಪಾಲ್. ನನಗೆ ಲಾಯರ್ ಬೇಕು. ಮೈಸೆಲ್ಫ್ ಮಾಧವ್ ಮಿಶ್ರಾ, LLB ಗೋಲ್ಡ್ ಮೆಡಲಿಸ್ಟ್. ಈ ಹೋರಾಟದಲ್ಲಿ ನಿಮ್ಮ ಕುದುರೆ, ಕತ್ತಿ, ಗುರಾಣಿ 3 ನಾನೇ. I didn't kill her. I was trying to save her. ನಾನು ಒಪ್ತೀನಿ ನೀವೇನೂ ಮಾಡಿಲ್ಲ ಅಂತ. ಈ ಇನ್ಸ್ಪೆಕ್ಟರ್ ಗೌರಿ ಇದಾರಲ್ಲ, ಅವರು ಮೈ ತೊಳ್ಕೊಂಡು ಶಾಂಪು ಹಾಕೊಂಡು ನಿಮ್ ಹಿಂದೆ ಬಿದ್ದಿದ್ದಾರೆ. ರಾಜ್ ಬಿಹೇವಿಯರ್ ಹೇಗಿತ್ತು? ರಾಜ್ ಅಂತ ವ್ಯಕ್ತಿ ಹೆಂಡತಿನೆಲ್ಲ ಬಿಡಕ್ ಸಾಧ್ಯನೇ ಇಲ್ಲ. ಪಾಪ ದಾರಿ ತಪ್ಪಿಟ್ರು ಅನ್ಸುತ್ತೆ. ನೋಡಿ, ಅಂಜು ಇರೋದು ಸೇಮ್ ಫ್ಲೋರ್ ಅಲ್ಲಿ, ಮತ್ತೆ ಅವರಿಬ್ಬರಿಗೂ ಏನೋ ಸಂಬಂಧ ಬೇರೆ ಇದೆ. ನೋಡಿ, ರೋಶ್ನಿನ ಕೊಂದವ್ರಿಗೆ ಶಿಕ್ಷೆ ಅಂತೂ ಖಂಡಿತ ಆಗುತ್ತೆ. ಪಬ್ಲಿಕ್ ಪ್ರಾಸಿಕ್ಯೂಟರ್ಸ್ ಆರ್ಗ್ಯುಮೆಂಟ್ಗೆ ರೆಡಿ ಆಗಿದ್ದಾರೆ ಮತ್ತೆ ಜುಡಿಷಿಯರಿ ಮೇಲೆ ನಮಗೆ ನಂಬಿಕೆ ಇದೆ. ಲೇಖಾ ಅವರೇ, ಇನ್ನೊಂದ್ಸರಿ ಅವಕಾಶ ಸಿಗ್ತಾ ಇದೆ. ಅದು ಲಾಸ್ಟ್ ಟೈಮ್ ತರನೇ ಆಗತ್ತೆ ಅಂತ ಆಸೆಗಳಿಟ್ಕೋಬೇಡಿ. ಆಶಯಗಳನ್ನ ನಾವು ಕೋರ್ಟಲ್ಲೇ ಬಿಟ್ಟು ಬಂದ್ಬಿಡ್ತೀವಿ. ರತ್ನ, ಈ ಕೇಸನ್ ಗೆಲ್ಲೋದು ಸುಲಭ ಅಂತ ಅನಿಸ್ತಿದೆ, ಆದ್ರೆ ಹಾಗಲ್ಲ. ಇಲ್ಲಾಂದ್ರೆ ನನ್ನ ಕೈಗೆ ಬರ್ತಾನೆ ಇರ್ಲಿಲ್ಲ. ಮಿಸಸ್ ಅಂಜು ನಾಗ್ಪಾಲ್, ನಿಮ್ಮನ್ನ ರೋಶ್ನಿ ಸಲೂಜಾ ಮರ್ಡರ್ ಕೇಸ್ನಲ್ಲಿ ಕೋ-ಅಕ್ಯೂಸ್ಡ್ ಅಂತ ಅರೆಸ್ಟ್ ಮಾಡ್ತಾ ಇದ್ದೀವಿ. ಅಲ್ಲ, ಇದು ನಡೀತಾ ಇರೋ ಮ್ಯಾಚ್ ಮಧ್ಯ 3ನೇ ಟೀಮ್ ಎಲ್ಲಿಂದ ಬಂತು? ಒಂದ್ ವೇಳೆ ನೀವೇನಾದ್ರೂ ಸ್ವಲ್ಪ ಕೂಡ ಸಪೋರ್ಟ್ ನಿಮ್ ಹಸ್ಬೆಂಡ್ ಕಡೆ ತೋರ್ಸಕ್ ಹೋದ್ರೆ ನೀವಿಬ್ರು ಜೈಲ್ಗೆ ಹೋಗ್ತೀರಾ. ಅದೇನು ಅಂದ್ರೆ ಡಾಕ್ಟರ್ ಸಾಹೇಬ್ರೆ, ನಿಮ್ಮ ಹೋರಾಟ ಇವಾಗ ಪಬ್ಲಿಕ್ ಪ್ರಾಸಿಕ್ಯೂಟರ್ ಲೇಖಾ ಅಗಸ್ತ್ಯ ಅವ್ರ ವಿರುದ್ಧ ಮಾತ್ರ ಅಲ್ಲ, ನಿಮ್ಮ ಹೆಂಡತಿಯ ವಕೀಲರ ಜೊತೆಗೂ ಹೋರಾಡಬೇಕು. ನಾವೇನ್ ಮಾಡ್ಬೇಕು? ನಮಗೆ ಹೆಸರೇನು ಕೊಟ್ಟಿದಾರೋ ನಾವು ಅದನ್ನೇ ಮಾಡೋಣ. ಡಿಫೆನ್ಸ್.